ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಭೀಷ್ಮ ಮತ್ತು ಪರಶುರಾಮರ ಯುದ್ಧ ಮತ್ತು ಅದರ ಸಮಾಪ್ತಿ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಅಲ್ವಾ. ಹೋದ ಭಾಗದಲ್ಲಿ ಭೀಷ್ಮರಿಗೂ ಪರಶುರಾಮರಿಗೂ ಯುದ್ಧ ನಡೆಯುತ್ತೆ. ಪರಶುರಾಮರು 179 ಬಾಣಗಳನ್ನು ಒಂದೇ ಸರಿ ಬಿಡ್ತಾರೆ. ಆದರೆ ಭೀಷ್ಮರು ಕೂಡ ಬಾಣಗಳನ್ನು ಬಿಟ್ಟು ಅವರ ಧನಸ್ಸನ್ನು ಮುರಿತಾರೆ. ಆಮೇಲೆ ಅವ್ರ ಮೇಲೂ ಕೂಡ ಬಾಣಗಳನ್ನು ಬಿಡ್ತಾರೆ. ಆ ಏಟಿನಿಂದ ಅವರು ಮೂರ್ಛೆ ಹೊಟ್ಟೋಗ್ತಾರೆ. ಅಷ್ಟರಲ್ಲಿ ಸೂರ್ಯಾಸ್ತವಾಗುತ್ತೆ. ಆಮೇಲೆ ಯುದ್ಧ ನಿಂತೋಗುತ್ತೆ. ಇದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮಾರನೇ ದಿನ ಸೂರ್ಯೋದಯ ಆದಮೇಲೆ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಪ್ರತಾಪಿ ಪರಶುರಾಮರು ನನ್ನ ಮೇಲೆ ದಿವ್ಯಾಸ್ತ್ರಗಳನ್ನು ಬಿಡೋದಕ್ಕೆ ಶುರು ಮಾಡಿದ್ರು. ಆದರೆ ನಾನು ನನ್ನ ಸಾಧಾರಣ ಅಸ್ತ್ರಗಳಿಂದಾನೇ ಅವರನ್ನು ತಡೆದೆ. ಆಮೇಲೆ ನಾನು ಪರಶುರಾಮರ ಮೇಲೆ ವಾಯವ್ಯಾಸ್ತ್ರವನ್ನು ಬಿಟ್ಟೆ. ಆದರೆ ಅವರು ಅದನ್ನು ಗುಹ್ಯಕಾಸ್ತ್ರದಿಂದ ಕತ್ತರಿಸಿದ್ರು. ನೋಡಿ, ಒಂದು ಅಸ್ತ್ರಕ್ಕೆ ಇನ್ನೊಂದು ವಿರುದ್ಧಾಸ್ತ್ರ ಇರುತ್ತೆ. ಇದಕ್ಕಿಂತ ಸ್ಟ್ರಾಂಗ್ ಆಗಿರುವ ಅಸ್ತ್ರ, ಅದನ್ನು ತಿಳ್ಕೊಂಡು ಬಿಡೋದಿದೆಯಲ್ಲ, ಅದು ತುಂಬ ಚಾಣಾಕ್ಷತೆಯಿಂದ ಬಿಡಬೇಕಾಗತ್ತೆ. ಸೊ ಇಲ್ಲಿ ವಾಯವ್ಯಾಸ್ತ್ರವನ್ನು ಬಿಟ್ಟಾಗ ಅದಕ್ಕೆ ವಿರುದ್ಧವಾದಂಥ ಗುಹ್ಯಕಾಸ್ತ್ರವನ್ನು ಬಿಟ್ಟು ಅವರು ಕತ್ತರಿಸಿದ್ರು. ಆಮೇಲೆ ನಾನು ಅಭಿಮಂತ್ರಿಸಿ ಆಗ್ನೇಯಾಸ್ತ್ರದ ಪ್ರಯೋಗವನ್ನು ಮಾಡಿದೆ. ಅದನ್ನು ಭಗವಂತ ಪರಶುರಾಮರು ವಾರುಣಾಸ್ತ್ರದಿಂದ ತಡೆದ್ರು. ಈ ರೀತಿ ನಾನು ಪರಶುರಾಮರ ದಿವ್ಯಾಸ್ತ್ರಗಳನ್ನು ತಡೀತಾ ಇದ್ದೆ. ಮತ್ತೆ ಶತ್ರುದಮನರಾದಂತಹ ಪರಶುರಾಮರು ನನ್ನ ದಿವ್ಯಾಸ್ತ್ರಗಳನ್ನು ವಿಫಲವಾಗಿಸ್ತಾ ಇದ್ರು. ಆಗ ಅವರು ಕೋಪ ಮಾಡಿಕೊಂಡು ನನ್ನ ಎದೆಗೆ ಬಾಣ ಹೊಡೆದ್ರು. ಇದರಿಂದ ನಾನು ರಥದ ಮೇಲಿಂದ ಬಿದ್ದುಬಿಟ್ಟೆ. ಆಗ ನಾನು ಅಚೇತನ ಆಗಿರೋದನ್ನು ನೋಡಿ ತಕ್ಷಣವೇ ಸಾರಥಿ ರಣಭೂಮಿಯಿಂದ ನನ್ನನ್ನು ಕರ್ಕೊಂಡು ಹೋದ. ಪ್ರಜ್ಞೆ ಬಂದ ಮೇಲೆ ನನಗೆಲ್ಲ ವಿಷಯ ಕೂಡ ಗೊತ್ತಾಯಿತು. ಅಂದರೆ ಅವರು ಬಿಟ್ಟಂಥ ಬಾಣ ಎದೆಗೆ ತಗಲಿ ನಾನು ಪ್ರಜ್ಞೆ ತಪ್ಪದೆ, ಅದಕ್ಕೆ ಸಾರಥಿ ನನ್ನನ್ನು ಕರ್ಕೊಂಡು ಬಂದ ಅನ್ನೋದು ಗೊತ್ತಾಯಿತು. ಆಗ ನಾನು ಸಾರಥಿಗೆ ಹೇಳಿದೆ, ಸಾರಥಿಯೇ, ಈಗ ನಾನು ತಯಾರಾಗಿದ್ದೀನಿ, ಅಂದರೆ ನನಗೀಗ ಪ್ರಜ್ಞೆ ಬಂದಿದೆ, ನಾನು ಹುಷಾರಾಗಿದ್ದೀನಿ, ನೀನು ನನ್ನನ್ನು ಪರಶುರಾಮರ ಹತ್ರ ಕರ್ಕೊಂಡು ಹೋಗು ಅಂತಂದ್ಬಿಟ್ಟು ಹೇಳಿದೆ. ತಕ್ಷಣ ಸಾರಥಿ ನನ್ನನ್ನು ಕರ್ಕೊಂಡು ಹೋದ. ಸ್ವಲ್ಪನೇ ಸಮಯದಲ್ಲಿ ನಾನು ಪರಶುರಾಮರ ಮುಂದೆ ಹೋಗಿ ತಲುಪಿದೆ. ಅಲ್ಲಿಗೆ ತಲುಪಿದ ತಕ್ಷಣ ನಾನು ಅವರನ್ನು ಅಂತ್ಯಗೊಳಿಸುವ, ಅಂದರೆ ಅವರನ್ನು ಈಗ ಮುಗಿಸ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು ಅನ್ನುವಂತಹ ಒಂದು ವಿಚಾರ ನನ್ನ ತಲೆಯಲ್ಲಿ ಹೊಳಿತಾ ಇರೋ ಹಾಗೇನೆ ಕಾಲದ ಹಾಗೆ ಕರಾಳವಾಗಿರುವಂಥ ಒಂದು ಬಾಣವನ್ನು ಕೂಡ ಬಿಟ್ಟೆ. ಅಂದರೆ ಯೋಚನೆ ಬಂದಿದ ತಕ್ಷಣ ನಾನು ಒಂದು ಬಾಣವನ್ನು ಬಿಟ್ಟೆ. ಅದರಿಂದ ತೀವ್ರವಾದ ಏಟನ್ನು ತಿಂದು ಪರಶುರಾಮರು ಮತ್ತೆ ಮೂರ್ಛಿತರಾಗಿ ರಣಭೂಮಿಯಲ್ಲಿ ಬಿದ್ದರು. ಇದರಿಂದ ಏನಾಯಿತು, ನೋಡೋದಕ್ಕೆ ಬಂದಿರ್ತಾರಲ್ಲ ಜನರು, ಅವರೆಲ್ಲರೂ ಕೂಡ ಹೆದರಿ ಆಹಾಕಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಮೂರ್ಛೆಯಿಂದ ಎದ್ದ ಮೇಲೆ ಅವರು ಎದ್ದು ನಿಂತ್ಕೊಂಡ್ರು. ನೋಡಿ, ಇಲ್ಲಿ ಅವರು ಮೂರ್ಛೆ ಹೋಗ್ತಾ ಇದ್ದಾರೆ, ಇವರು ಏಟು ತಿಂದು ಭೀಷ್ಮರು ಕೂಡ ಮೂರ್ಛೆ ಹೋಗ್ತಿದ್ದಾರೆ. ಅಂದರೆ ಮತ್ತೆ ಎದ್ದು ನಿಂತು ಅವರು ಯುದ್ಧ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಮೂರ್ಛೆಯಿಂದ ಎದ್ದ ಮೇಲೆ ಪರಶುರಾಮರು ತಮ್ಮ ಧನಸ್ಸಿನಲ್ಲಿ ಬಾಣವನ್ನು ಹೇರಿಸಿ ಬಹಳ ವಿಹ್ವಲತೆಯಿಂದ ಹೇಳ್ತಾರೆ, ಭೀಷ್ಮ ನಿಂತ್ಕೋ, ಈಗ ನಾನು ನಿನ್ನನ್ನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಧನಸ್ಸಿನಿಂದ ಬಿಟ್ಟ ಬಾಣ ಏನಾಯಿತು, ನನ್ನ ಬಲಭುಜಕ್ಕೆ ತಗಲ್ತು. ಅದರ ಏಟಿಂದ ನಾನು ಗಾಳಿಯ ಹೊಡೆತದಿಂದ ವೃಕ್ಷಕ್ಕೆ ಏನಾಗುತ್ತೋ ಆ ರೀತಿ ನನಗೂ ಕೂಡ ತುಂಬಾ ನೋವಾಯಿತು. ನಾನು ಬಹಳ ವಿಕಲನಾದೆ. ಆಮೇಲೆ ನಾನು ಕೂಡ ಬಹಳ ಚೆನ್ನಾಗಿ ಬಾಣಗಳ ಸುರಿಮಳೆಗಳನ್ನು ಸುರಿಸ್ದೆ. ಆದರೆ ಆ ಬಾಣಗಳು ಅಂತರಿಕ್ಷದಲ್ಲೇ ಇದ್ದುಬಿಟ್ವು. ಅಂದರೆ ಅದು ಅವರವರೆಗೂ ಹೋಗಲಿಲ್ಲ, ಅದೆಲ್ಲ ಅಂತರಿಕ್ಷದಲ್ಲಿತ್ತು. ಈ ರೀತಿ ನನ್ನ ಮತ್ತು ಪರಶುರಾಮರ ಬಾಣಗಳು ಆಕಾಶವನ್ನು ಯಾವ ರೀತಿ ಆವರಿಸ್ಕೊಳ್ತು ಅಂತಂದರೆ ಪೃಥ್ವಿಯ ಮೇಲೆ ಸೂರ್ಯನ ತಾಪನೇ ಬೀಳೋದು ನಿಂತೋಯ್ತು. ಈಗ ಸೂರ್ಯನ ಕಿರಣಗಳೇ ಬೀಳದೆ ಇರೋ ಹಾಗೆ ಇವರು ಬಾಣಗಳು ಮುಚ್ಕೊಂಡ್ಬಿಟ್ಟಿದೆ. ಆಮೇಲೆ ವಾಯುವಿನ ಗತಿ ಕೂಡ ನಿಂತೋಯ್ತು, ಗಾಳಿ ಆಡೋದು ನಿಂತೋಯ್ತು. ಈ ರೀತಿ ಅಸಂಖ್ಯ ಬಾಣಗಳು ಪೃಥ್ವಿಯ ಮೇಲೆ ಬೀಳೋದಕ್ಕೆ ಶುರುವಾಯಿತು. ಇವರು ಬಾಣ ಬಿಡ್ತಾ ಇದ್ದಾರೆ, ಭೀಷ್ಮರು ಬಾಣ ಬಿಡ್ತಾ ಇದ್ದಾರೆ. ಅದರಿಂದ ಆಕಾಶ ಫುಲ್ಲು ತುಂಬಿಕೊಂಡಿದೆ. ಅದೆಲ್ಲ ಒಂದೊಂದಾಗಿ ಭೂಮಿ ಮೇಲೂ ಬೀಳ್ತಾ ಇದೆ. ಈ ರೀತಿ ಎಲ್ಲ ಕಡೆನೂ ಬಾಣಗಳು ಸುರಿತಾ ಇದೆ. ಪರಶುರಾಮರು ಕೋಪ ಮಾಡ್ಕೊಂಡು ನನ್ನ ಮೇಲೆ ಅಸಂಖ್ಯ ಬಾಣಗಳನ್ನು ಬಿಡ್ತಾರೆ. ಆಗ ನಾನು ಕೂಡ ನನ್ನ ಸರ್ಪದ ಹಾಗಿರುವ ಬಾಣಗಳಿಂದ ಅವುಗಳನ್ನೆಲ್ಲ ಕತ್ತರಿಸಿ ಭೂಮಿ ಮೇಲೆ ಬೀಳಿಸ್ತಾ ಇದೆ. ಇದೇ ರೀತಿ ಮಾರನೇ ದಿನ ಕೂಡ ನಮ್ಮ ಘೋರವಾದಂತಹ ಸಂಗ್ರಾಮ
ಆಗ್ತಾ ಇತ್ತು. ಪರಶುರಾಮರು ಬಹಳ ಶೂರವೀರರು ಮತ್ತೆ ದಿವ್ಯಾಸ್ತ್ರಗಳ ಪಾರದರ್ಶಿಗಳಾಗಿದ್ರು. ಅವರು ಪ್ರತಿದಿನ ನನ್ನ ಮೇಲೆ ದಿವ್ಯಾಸ್ತ್ರಗಳನ್ನೇ ಪ್ರಯೋಗ ಮಾಡ್ತಿದ್ರು. ಆದರೆ ನಾನು ಕೂಡ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಅದಕ್ಕೆ ವಿರೋಧಾಸ್ತ್ರದಿಂದ ನಷ್ಟ ಮಾಡ್ತಾ ಇದ್ದೆ. ಅದಕ್ಕೆ ಯಾವುದು ವಿರುದ್ಧವಾಗಿ ಬಿಡಬೇಕೋ ಆ ಬಾಣಗಳನ್ನು ನಾನು ಪ್ರಯೋಗ ಮಾಡ್ತಾ ಇದ್ದೆ. ಈ ರೀತಿ ಯಾವಾಗ ನಾನು ಅಸ್ತ್ರಗಳಿಂದಾನೇ ಅವರ ಅನೇಕ ದಿವ್ಯಾಸ್ತ್ರಗಳನ್ನು ನಾಶ ಮಾಡಿದ್ನೋ ಆಗ ಅವ್ರಿಗೆ ಬಹಳ ಕೋಪ ಬಂತು. ಮತ್ತೆ ಪ್ರಾಣಪಣದಿಂದ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಇವನಿಷ್ಟು ಸ್ಟ್ರಾಂಗ್ ಆಗಿ ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ ಅವರು ಇನ್ನೂ ಒಂದು ಸ್ವಲ್ಪ ಕೋಪ ಎಲ್ಲ ಬಂದಿತ್ತಲ್ವಾ, ತಮ್ಮ ಪ್ರಾಣವನ್ನೇ ಒತ್ತ ಇಟ್ಟು ಅವರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿನವಿಡೀ ಬಹಳ ಭೀಷಣವಾದಂಥ ಯುದ್ಧ ಆಯಿತು. ಆಕಾಶದಲ್ಲಿ ಧೂಳು ಆವರಿಸ್ಕೊಂಡಿತ್ತು. ಅದರ ಮಧ್ಯದಲ್ಲಿ ಭಗವಂತನಾದ ಭಾಸ್ಕರನು ಅಸ್ತನಾಗ್ತಾನೆ. ಜಗತ್ತಿನಲ್ಲಿ ನಿಶಾದೇವಿಯ ರಾಜ್ಯವಾಯಿತು. ನಿಶಾ ಅಂತಂದರೆ ಅಂಧಕಾರ, ರಾತ್ರಿ ಅಂತ ಹೇಳ್ತೀವಲ್ವ, ಅದು ಸುಖಪ್ರದವಾದಂತಹ ಶೀತಲವಾದಂತಹ ಗಾಳಿ ಬೀಸೋದಕ್ಕೆ ಶುರುವಾಯಿತು. ನಮ್ಮ ಯುದ್ಧ ಕೂಡ ನಿಂತು. ಯಾಕೆ ಅಂತಂದರೆ ಸೂರ್ಯಾಸ್ತ ಆದಮೇಲೆ ಯುದ್ಧ ಮಾಡೋದಿಲ್ವಲ್ಲ, ಅದಕ್ಕೆ ಯುದ್ಧ ನಿಲ್ತು. ಇದೇ ರೀತಿ 23 ದಿನಗಳವರೆಗೆ ನಮ್ಮ ಸಂಗ್ರಾಮವಾಗ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ ಯುದ್ಧ ಪ್ರಾರಂಭ ಆಗ್ತಾ ಇತ್ತು ಮತ್ತು ಸಾಯಂಕಾಲ ಮುಗಿತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಭೀಷ್ಮರು ಹೇಳಿದ್ರು. ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.